ಹಲೋ ಎವ್ರಿವಾನ್, ಟ್ರೆಡಿಷನಲ್ ಆಗಿ ರೆಡಿಯಾಗಿ ಎಲ್ಲ ಹೊಂಟಿದ್ದಾಳಪ್ಪ ನಮ್ಮ ಹುಡುಗಿ ಅಂತ ಅನ್ಕೊಂಡ್ರಾ? ಜಸ್ಟ್ ವೇಟ್, ದಿಸ್ ಇಸ್ ಮೈ ಫಸ್ಟ್ ಸೋಲೋ ಟ್ರಿಪ್. ನಾನು ನನ್ನ ಫ್ಯಾಮಿಲಿ ಜೊತೆ ಯಾವಾಗ್ಲೂ ಹೋಗ್ತಿದ್ದೆ. ಇದೇ ಫಸ್ಟ್ ಟೈಮು ಸೋಲೋ ಆಗಿ ತಿರುಪತಿಗೆ ಹೋಗ್ತಿದ್ದೀನಿ. ಯಾಕೆ ಅಂದ್ರೆ ಆ ವೆಂಕಟರಮಣ ನೋಡಕ್ಕೆ, ಗೋವಿಂದನ್ ದರ್ಶನ ಮಾಡ್ಕೊಂಡ್ ಬರಕ್ಕೆ ಕಣ್ರಿ ಭಯ ಆಗ್ತಿತ್ತು. ಆದ್ರೂ ಉತ್ತರಾದಿ ಮಠದ ಒಳಗಡೆ ಹೋಗಿ ಚೆಕ್-ಇನ್ ಆಗಿ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಪುಷ್ಕರಣಿಗೆ ಹೋಗಿ ಇಲ್ಲಿ ಸ್ನಾನ ಬೇಕಾದ್ರೂ ಮಾಡ್ಬೋದು, ಎಲ್ಲ ವ್ಯವಸ್ಥೆಗಳು ನಿಮ್ಗಿದೆ. ಬಟ್ ನಾನು ಒಬ್ಳೆ ಇದ್ದಿದ್ರಿಂದ ನಾನು ಬರೀ ಪ್ರೋಕ್ಷಣೆ ಮಾಡ್ಕೊಂಡು ಕೈಕಾಲ್ ಮುಖ ತೊಳ್ಕೊಂಡು ಪಕ್ಕದಲ್ಲಿರೋ ನಮ್ಮ ವರಹ ದೇವ್ರನ್ನ ದರ್ಶನ ಮಾಡಿ ಅಲ್ಲಿಂದ ತಿಮ್ಮಪ್ಪನ ದರ್ಶನ ಮಾಡ್ಬೇಕು ಅಂತ ಇದು ಒಂದು ರೂಲು. ನೀವ್ ಯಾವ ತರ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನೀವ್ ಇದೇ ತರ ಫಾಲೋ ಮಾಡಿ, ನಿಮ್ಗೆ ಒಂದು ಒಳ್ಳೆ ಬೆನಿಫಿಟ್ ಸಿಕ್ಕತ್ತೆ. ನೀವ್ ಅನ್ಕೊಂಡಿದ್ದಾಗುತ್ತೆ, ಟ್ರೈ ಮಾಡಿ. ಅದಾದ ನಂತರ ಅಲ್ಲಿಂದ ಹೊರಟು ದರ್ಶನಕ್ಕೆ ಹೋಗಿ ಒಳಗಡೆ ಬಿಡೋದಿಲ್ಲ ಕಣ್ರಿ, ಕ್ಯಾಮ್ರಾ ಮೊಬೈಲ್ ಎಲ್ಲ ನಾಟ್ ಅಲೌಡ್. ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಫುಟೇಜ್ನ ಕವರ್ ಮಾಡಿದೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ತಿರುಪತಿ ಈ ಲಡ್ಡು, ಅಬ್ಬಬ್ಬಾ ಈ ಲಡ್ಡು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಅರ್ಧ ಇದಕ್ಕಾಗೆ ಹೋಗಿದ್ದೀನಿ. ಉತ್ತರಾದಿ ಮಠದಲ್ಲಿ ಊಟ ಮುಗಿಸ್ಕೊಂಡು ಅದಾದ ನಂತರ ಫ್ರೀ ಬಸ್ ಹತ್ತಿ ತಿರುಮಲದಿಂದ ಕೆಳಗಡೆ ತಿರುಪತಿಗೆ ಹೋಗಕ್ಕೆ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ತಾ ದಾರಿಲಿ ಹೊಟ್ಟೆ ಗುಡುಗುಡು ಅಂತಿತ್ತು. ಬಸ್ ಬೇರೆ ಹಾವು ತರ ಹೊಂಟಿತ್ತು ಕಣ್ರಿ. ಅಬ್ಬಾ ಏನಾಗುತ್ತೋ ಏನೋ ಅಂತ ಹೆದರ್ಕೊಂಡೆ. ದೇವ್ರ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯ್ತು. ಗರುಡೋತ್ಸವ ಬೇರೆ ನಡೀತಿತ್ತು. ಎಲ್ಲಾ ದರ್ಶನ ಮುಗಿಸ್ಕೊಂಡು ಮಾಡಿ ಎಷ್ಟೋ ಫುಟೇಜ್ ಮಿಸ್ ಆಗೋಯ್ತು. ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಮ್ಗೆ ಅಲ್ಲಿ ಫೋನ್ಸ್ ಅಲೌಡ್ ಇಲ್ಲ. ಬಟ್ ಧೈರ್ಯವಾಗಿ ದೇವ್ರ ದರ್ಶನ ಮಾಡ್ಕೊಂಡು ತಿಮ್ಮಪ್ಪ ಅಂತೂ ಒಳ್ಳೆ ದರ್ಶನ ಕೊಟ್ರು ಕಣ್ರಿ. ನಿಮ್ಗೂ ನಿಮ್ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು, ನನಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಬಂದೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.